ಎಲ್ರಿಗೂ ಜೈ ಭೀಮ್. ಕರ್ನಾಟಕ ಜನತೆ ನಾಡಿಗೆ ನಮಸ್ಕಾರಗಳು. ಇವತ್ತು ನಾವು ಸುದ್ದಿಗೋಷ್ಠಿಯಲ್ಲಿ ಮಾತನಾಡೋದು ಏನೆಂದರೆ ವಿಚಾರ ದಶವಂತ ಕೊಲೆ ಪ್ರಕರಣ. ನಿರಂತರವಾಗಿ 3 ತಿಂಗಳಿಂದ ಸತತವಾಗಿ ಭೀಮ್ ಆರ್ಮಿಯಿಂದ ನಮ್ಮ ಕಾರ್ಯಕರ್ತನನ್ನು ಹೊಡೆದು ಕೊಲೆ ಮಾಡಿ, ಅದೇನಂತರ ನಾಯಿಗೆ ಹುಚ್ಚು ನಾಯಿಗೆ ಹೊಡೆದಂಗೆ ಹೊಡೆದು ಮೊಣಕಾಲಿಂದ ಕೈಗಳಿಂದ ಪಂಚುಗಳಿಂದ ಎಲ್ಲ ರೀತಿ ಹೊಡೆದು ಆ ಹುಡುಗನಿಗೆ ಹೆಂಗೆ ಬೇಕಂಗೆ ಒದ್ದು ಅವನ್ನ ಕೊಲೆ ಮಾಡಿರ್ತಾರೆ. ಯಾರು? ಬಿ ತಿಮ್ಮಾರೆಡ್ಡಿ ಅಂತೇಳಿ. ಈ ಆರೋಪಿ ಇವತ್ತು JDS ಪಕ್ಷನೇ ಇಟ್ಕೊಂಡು ಇವತ್ತು ಓಪನ್ ಆಗಿ ಏನು ನಮ್ಮ ಗನ್ ಸರ್ಕಲಿಂದ SP ಆಫೀಸ್ವರೆಗೂ ಒಂದು JDS ಪಕ್ಷದಿಂದ ಒಂದು ಹೋರಾಟವನ್ನು ಮಾಡಿರ್ತಾರೆ. ಇದ್ರ ಬಗ್ಗೆ ನಾವು ಆಕ್ರೋಶ ಕೊಡ್ತೀವಿ. ಯಾಕೆಂದರೆ ನಮ್ಮ ಭೀಮ್ ಆರ್ಮಿ ಸಂಘಟನೆ ಬಡವರ ಪರವಾಗಿ, ಅದೇನಂತರ ಯಾರು ದಿಕ್ಕಿಲ್ದವ್ರ ಪರವಾಗಿ ನಮ್ಮ ಸಂಘಟನೆ ನಾವು ಹೋರಾಡ್ತಾ ಇದ್ದೀವಿ ಸದಾಕಾಲ. ಇವರು ರಾಜಕೀಯವಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ರಾಜಕೀಯ ರೂಪುರೇಷೆಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇವ್ರ ಉದ್ದೇಶ ಅರ್ಥ ಆಗ್ತಾಯಿಲ್ಲ. ಅಂದರೆ ಇವ್ರ ಹತ್ರ ಹಣ ಬಲ, ಇವ್ರ ಹತ್ರ ಹಣ ಇದೆ ಅಂತಂದರೆ ಯಾವ ಅಧಿಕಾರಿನಾದರೂ ಖರೀದಿ ಮಾಡ್ಬೋದು, ಯಾರನ್ನಾದರೂ ಪರ್ಚೇಸ್ ಮಾಡ್ಬೋದು, ಹಂಗಾದರೂ ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ರೂಪುರೇಷೆ ಮಾಡ್ಬೋದು ಅಂತ ಇವ್ರಿಗೆ ಅನಿಸಿದೆ. ಈಗ ಸ್ಪಷ್ಟವಾಗಿ ನಾವು ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷನಾಗಿ ಈ ಕೇಸು, ಈ ದಶವಂತ್ ಕೊಲೆ ಪ್ರಕರಣದ ಬಗ್ಗೆ ವಿಚಾರ ನಿಮ್ಗೆ ಕ್ಲಿಯರಾಗಿ ಸ್ಪಷ್ಟನೆ ಮಾಡ್ತೀನಿ. ಈ ಕೊಲೆ ಪ್ರಕರಣ ಆಗಿರುವಂಥದ್ದು, ಈ ಕೇಸ್ನ ಸಂಖ್ಯೆ 0099/2025. ಈ ಪ್ರಕರಣದಲ್ಲಿ 27/9/2025 ಬಿ ತಿಮ್ಮಾರೆಡ್ಡಿ ಮತ್ತು 5 ಜನ ಸೇರಿ ಆ ಹುಡುಗನ್ನ ಗಾಂಜಾ ಸೇದಕ್ಕೆ ಬಂದಾನ ಅಲ್ಲಿ ಅವ್ರ ಕಾಂಪೌಂಡ್ ಹತ್ರ ಅಂಥೇಳಿ. ಇವರ ಒಂದು ಏನಂತಾರೆ ದುಡ್ಡಿನ ದುರಹಂಕಾರದಿಂದ ನತ್ತಿಗೇರಿ ಮಾತಾಡಿ ಆ ಹುಡುಗರನ್ನ ಹೊಡೆದು ಹುಚ್ಚನಾಯಿ ಹೊಡೆದು ಕೊಲೆ ಮಾಡಿರ್ತಾರೆ. ಇನ್ನಾದ್ರೂ ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಮಾಡಿರುವುದಿಲ್ಲ. ಇದಾದಮೇಲೆ, ಈ ಪ್ರಕರಣ ಆದಮೇಲೆ ಈ ಹುಡುಗನ್ನ ನನಗೆ ಕಾಲ್ ಬಂದಿರುತ್ತೆ. ಯಾವಾಗ 27ಕ್ಕಿಂತ ಮುಂಚೆ ಆ ಹುಡುಗ ಎಲ್ಲಿ ಸ್ಟೇಷನಲ್ಲಿ ಇದ್ದಾಗ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿರ್ತಾರೆ, ಅಣ್ಣ ದಶವಂತನ ಅಲ್ಲಿ ಸಿಗರೇಟ್ ಸೇದಕ್ಕೆ ಹೋಗ್ಯಾನ ಅಂಥೇಳಿ ಹಿಂಗೆ ಹೊಡೆದಿರ್ತಾರೆ. ಆ ಹುಡುಗನಿಗೆ ಫಿಡ್ಸ್ ಬಂದಿರ್ತದೆ ಅಂತ ಹೇಳಿರ್ತಾರೆ. ಆ ಫಿಡ್ಸ್ ಬಂದಾಗ ಅವರು ಹಂಚಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ದಶವಂತನ ಕರ್ಕೊಂಡೋದಾಗ ಸುಮಾರು ರಾತ್ರಿ 12 ಗಂಟೆ ಸುಮಾರು ಆ ಹುಡುಗನಿಗೆ ಮತ್ತೊಮ್ಮೆ ಫಿಡ್ಸ್ ಬರುತ್ತೆ. ಇವರು ಹೊಡೆದಿರೋ ನೋವು ತಡ್ಕೊಳಕ್ಕೆ ಆಗ್ಲಾರ್ದಂಗೆ ಮತ್ತೆ ಫಿಡ್ಸ್ ಬಂದಾಗ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾರೆ, ರಿಮ್ಸಲ್ಲಿ ಹೋಗಿ ಅಡ್ಮಿಟ್ ಮಾಡ್ತಾರೆ. ರಿಮ್ಸಲ್ಲಿ ಸುಮಾರು 12 ಗಂಟೆ ಸುಮಾರು ಆ ಹುಡುಗ ನೋವು ತಡ್ಕೊಳ್ಳೋಕ್ಕೆ ಆಗಲಾರ್ದಂಗೆ ಆ ಹುಡುಗ ಸತ್ತೋಗೇ ಬಿಡ್ತಾನೆ. ಇವರ ಹೊಡೆತಗಳಿಂದ, ಇವರ ಒಂದು ರೌಡಿಸಮಿಂದ, ಇವರ ಒಂದು ಅಹಂಕಾರದಿಂದ ಆ ಹುಡುಗನ್ನ ಕೊಲೆ ಮಾಡಿರ್ತಾರೆ. ಅದಾದ ಮೇಲೆ ಅದು 15 ದಿನ ಆದಮೇಲೆ FIR ಆಗುತ್ತೆ. FIR ಆದ ನಂತರ ಅವತ್ತೇ ಆ ಹುಡುಗ ಏನು ಸಾಯ್ತಿದ್ದಾನೆ ಅನ್ನೋ ಮುಂಚೆಲೇ ನಾವು ಬೆಂಗಳೂರಲ್ಲಿ ಇರ್ತೀವಿ. ಜಿಲ್ಲಾಧ್ಯಕ್ಷರು, ನಮಗೆ ದಸರಾ ಹಬ್ಬ ಇರುತ್ತೆ. ಆ ಹಬ್ಬದ ಪ್ರಯುಕ್ತ ನಾವು ನಮ್ಮ ಇದರಲ್ಲಿ ಹೋಗಿರ್ತೀವಿ. ಆದರೆ ಬೆಂಗಳೂರಲ್ಲಿರ್ತೀವಿ. ಅಂಥ ಸಂದರ್ಭದಲ್ಲಿ ಸತ್ತು 15 ದಿನ ನಂತರ FIR ಆಗುತ್ತೆ. FIR ಆದ ನಂತರವೂ ಸಹ ಪೊಲೀಸರು ಯಾವುದೇ ರೀತಿ ಸೀರಿಯಸ್ ಆಗಿ ಗಮನಕ್ಕೆ ತಗೊಳ್ಳೋದಿಲ್ಲ. ಆಮೇಲೆ ಅವ್ರ ಕುಟುಂಬಸ್ಥರು ನಮ್ಮ ಹತ್ರ ಬರ್ತಾರೆ. ದಶವಂತ್ ಅವ್ರ ಅಣ್ಣವರು, ಅವ್ರ ಕುಟುಂಬಸ್ಥರು ನಮ್ಮ ಹತ್ರ ಬಂದಾಗ ಅವರ ಕುಟುಂಬಕ್ಕೆ ಯಾವುದೇ ರೀತಿಯ ಸಹಾಯಧನ ಆಗಲಿ, ಯಾವುದೇ ಒಂದು ಸರ್ಕಾರದಿಂದ ಅನುದಾನ ಆಗಲಿ, 1 ರೂಪಾಯಿ ಸಹ ಬಿಡುಗಡೆ ಆಗಿರುವುದಿಲ್ಲ. ಇದು ನಮಗೆ ಕೋರ್ಟ್ ಹತ್ರ ಭೇಟಿಯಾದಾಗ ಅವ್ರ ಅಣ್ಣವರು ನಮ್ಮ ಗಮನಕ್ಕೆ ಬರುತ್ತೆ. ನಮ್ಮ ಗಮನಕ್ಕೆ ಬಂದಾಗ ನಾವು ಒಂದು ಪ್ರೆಸ್ ಮೀಟ್ ಮಾಡ್ತೀವಿ. ಪ್ರೆಸ್ ಮೀಟ್ ಮಾಡಿದಾಗ ನಾವು ಒಂದು ಜಿಲ್ಲಾಧ್ಯಕ್ಷರಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಏನು ಕಾನೂನು ಸುವ್ಯವಸ್ಥೆ ನಡೀತಾ ಇದೆ, ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ, ಅವರೆಲ್ಲ ಗೂಂಡಾ ಆ್ಯಕ್ಟಲ್ಲಿ ಇರೋಂಥವ್ರು, ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಂತ ನಾವು ಪ್ರೆಸ್ ಮೀಟ್ ಮಾಡಿದಾಗ ಪಿ ಯಲ್ಲಪ್ಪ ಗ್ರೂಪಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ಮೇಲೆ ರೌಂಡ್ ಮಾರ್ಕ್ ಹಾಕಿ ಟಾರ್ಗೆಟ್ ಮಾಡಿ ಇವನ್ನ ಈ ಜಿಲ್ಲಾಧ್ಯಕ್ಷ ಯಾವನಿವನು ಅಂತೇಳಿ ಎಂಕ್ವೈರಿ ಮಾಡಿ ಇವನ್ನು ಸಹ ಕಲಸ್ ಮಾಡೋಣ ಅಂತ ಒಂದು ದುರುದ್ದೇಶ ಇಟ್ಕೊಂಡು ನನಗೆ ಸ್ವತಃ ಕಾಲ್ ಮಾಡಿ ಜೀವ ಬೆದರಿಕೆ ಹಾಕಿರ್ತಾರೆ. ತದನಂತರ ಅದೊಂದು ಕೇಸ್ ಪ್ರಕಾರ ಯರಗೆರೆ ಪೊಲೀಸ್ ಠಾಣೆಯಲ್ಲಿ ಆಗುತ್ತೆ. ಅದಾದ ಮೇಲೆ ಸಹ ಇವರು ಇಲ್ಲಿಗೆ ಸುಮ್ಮನೆ ನಿಲ್ಲೋದಿಲ್ಲ. ಹೋಗಲಿ ಅವ್ರ ಕುಟುಂಬಸ್ಥರಿಗೆ ಏನಾದರೂ ಇದು ಮಾಡಿ ಇದನ್ನು ಮಾಡೋಣ ಅಂತಂದರೆ ಇವ್ರಿಗೆ ಅದೆಲ್ಲ ಇಲ್ಲ. ಇವರ ಅಹಂಕಾರ ದುರಹಂಕಾರ ತಲೆಗೇರಿ
ನಮ್ಮ ವರುಣ್ ಕುಮಾರ್ ಅನ್ನೋ ಹುಡುಗನ್ನ ಯಾರು ಈ ಕೇಸಲ್ಲಿ ದಶವಂತ್ ಮರ್ಡರ್ ಕೇಸಲ್ಲಿ ಐ ವಿಟ್ನೆಸ್ ಇರ್ತಾರಲ್ಲ, ಆ ಹುಡುಗನಿಗೆ ದುಡ್ಡಿನ ಆಮಿಷ ತೋರಿಸಿ, ಆ ಹುಡುಗನಿಗೆ ಆಸೆಗಳು ತೋರಿಸಿ, ದುಡ್ಡಿನ ಆಮಿಷ ತೋರಿಸಿದ ಮೇಲೆ ಆ ಹುಡುಗನಿಗೆ 1,00,000 ರೂಪಾಯಿನೋ 50,000 ರೂಪಾಯಿ ಏನೋ ದುಡ್ಡು ಕೊಡೋಕ್ಕೋಗಿ ಈ ಕೇಸಲ್ಲಿ ಇಲ್ಲಿಗೆ ಸುಮ್ಮನೆ ಇರೋ, ಇಲ್ಲ ಅಂದರೆ ಇಲ್ಲಿಗೆ ತೊಗೊಂಡು ಸೈಲೆಂಟ್ ಆಗಿಬಿಡು, ಏನಕ್ಕೆ ಸಾಕ್ಷಿ ಹೇಳಕ್ಕೆ ಹೋಗ್ಬೇಡ ಅಂತೇಳಿ ನಮ್ಮ ಹುಡುಗನಿಗೆ ಹೇಳಿರ್ತಾರೆ. ಹೇಳಿದಾಗ ನಮ್ಮ ಹುಡುಗ ನನ್ನ ಫ್ರೆಂಡೇ ನನ್ನ ಕಣ್ಮುಂದನೇ ಹೊಡೆದು ಸಾಯಿಸಿದ್ದೀರಿ ನೀವು, ನಾನು ಹೆಂಗೆ ಒಪ್ಕೊಳ್ಳೋಕ್ಕಾಗುತ್ತೆ, ನಾನು ಒಪ್ಕೊಳ್ಳೋದಿಲ್ಲ ಅಂತ ಆ ಹುಡುಗ ಧೈರ್ಯವಾಗಿ ಹೇಳಿದಾಗ ಆ ಹುಡುಗನಿಗೂ ಕುತ್ತಿಗೆ ಎಸಗಿ ಎದೆ ಮೇಲೆ ಒದ್ದು ಆ ಹುಡುಗನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿರ್ತಾರೆ ಯಾರು, ಬಿ ತಿಮ್ಮಾರೆಡ್ಡಿ ಅನ್ನೋರು. ಇಂಥ ರೌಡಿ ಶೀಟ್ರುಗಳನ್ನ ಇನ್ನಾದ್ರೂ ಈ ಸರ್ಕಾರ ಆಗಲಿ, ನಾನು ಎಲ್ಲರ ಬಗ್ಗೆ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ಇಂಥ ರೌಡಿ ಶೀಟ್ರುಗಳು ಇಷ್ಟು ರಾಜಾರೋಷವಾಗಿ ಹೋರಾಟದಲ್ಲಿ ಭಾಗಿಯಾಗಿ ಇವ್ರ ಮೇಲೆ ಇಷ್ಟು ಕೇಸ್ಗಳು 7ಕ್ಕೂ ಹೆಚ್ಚು ಕೇಸ್ಗಳು ಇವ್ರ ಮೇಲೆ ಇರ್ತವೆ. ಇಷ್ಟು ಕೇಸ್ಗಳು ಇದ್ದರೂ ಸಹ ಇನ್ನೂ ಆಗಲಿ ಅವ್ರನ್ನ ಅರೆಸ್ಟ್ ಮಾಡಿರೋದಿಲ್ಲ. ಹಾಗೆ ನಾವು ಪಿ ಅವರಿಗೆ, ಸಿದ್ದರಾಮಯ್ಯನವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ AC ಅವರಿಗೆ ಎಲ್ಲರಿಗೂ ಮನವಿ ಮಾಡ್ಕೊಂಡಿರ್ತೀವಿ, ಎಲ್ಲರಿಗೂ ಮನವಿ ಪತ್ರ ಸಲ್ಲಿಸಿರ್ತೀವಿ. ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಸಹ ನಾವು ಇದ್ರ ಬಗ್ಗೆ ನಾವು ಸೂಕ್ತವಾದ ತನಿಖೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಬಂಧನ ಮಾಡಿ ಅವ್ರನ್ನ ಒಳಗಡೆ ಮಾಡಿರಿ ಅಂತ ನಾವು ಎಲ್ಲರಿಗೂ ಮನವಿ ಪತ್ರ ಸಲ್ಲಿಸ್ಕೊಂಡಿದ್ದೀವಿ. ಅಂದರೆ ಇವತ್ತು ಇವರೆಲ್ಲರೂ ಇಡೀ ರಾಜಕೀಯ ಪ್ರೇರಣೆಗೆ ತೊಗೊಂಡೋಗ್ತಾ ಇದ್ದಾರೆ. ಯಾರು ಈ JDS ಪಕ್ಷದವರು, ಅಂದರೆ ದುಡ್ಡಿದ್ದವ್ರ ಜೊತೆಯಲ್ಲಿ ಇಷ್ಟು ಹಿರಿಯರು ಇದ್ದಾರೆ, ನಾವು ಅವ್ರ ಬಗ್ಗೆ ಮಾತಾಡೋದಿಲ್ಲ. ಬಟ್ ಇಷ್ಟು ಕುತಂತ್ರಗಳು ನಡೆದು ನಮ್ಮ ಸಮಾಜದ ಮಾದಿಗ ಸಮಾಜದ ಹುಡುಗ ಸತ್ತನಂದರೂ ಇಲ್ಲಿ ಯಾರಿಗೂ ನೋವಿಲ್ಲ. ಇಷ್ಟು ವಿಷಾದವಾದಂಥ ಮಾತು, ನಮಗಿಷ್ಟು ನೋವಾಗ್ತಾ ಇದೆ, ನಮಗಿಷ್ಟು ನೋವಿದೆ, ನಮಗೆ ಜೀವ ಬೆದರಿಕೆ ಇದೆ, ನಮ್ಮನ್ನು ಕೊಲೆ ಮಾಡ್ತಾರೆ ಅನ್ನೋದು ನಾವು ಇಷ್ಟು ಎದುರ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಅಂದರೂ ಸಹ ನಮಗೆ ರಕ್ಷಣೆ ಇಲ್ಲ. ಒಂದು ಜಿಲ್ಲಾಧ್ಯಕ್ಷನಾಗಿ ನನಗೇ ರಕ್ಷಣೆ ಇಲ್ಲ, ಅಲ್ಲಿ ಐ ವಿಟ್ನೆಸ್ಗೂ ರಕ್ಷಣೆ ಇಲ್ಲ. ನೋಡ್ರಿ, ಐ ವಿಟ್ನೆಸ್ ಮೇಲೆ FIR ಆಗಿರುತ್ತದೆ, ಐ ವಿಟ್ನೆಸ್ ಮೇಲೆ FIR ಆಗಿರ್ತದೆ. ಸೂಕ್ತವಾಗಿ ನೋಡ್ಕೊಳ್ರಿ, ಐ ವಿಟ್ನೆಸ್ ಮೇಲೆ FIR ಆಗಿರ್ತದೆ. ಆಮೇಲೆ ನಮಗೂ ಸಹ ಜೀವ ಬೆದರಿಕೆ ಹಾಕಿರ್ತಾನೆ. ಇದನ್ನೆಲ್ಲ ಅವ್ರ ಕುಟುಂಬಸ್ಥರಿಗೆ ಏನಂತಾರೆ, ಇವರು ದುಡ್ಡಿನ ಆಮಿಷ ತೋರಿಸ್ತಾರೆ ಅಂತೆ. ದುಡ್ಡಿನ ಆಮಿಷ, ನಾವು ದುಡ್ಡಿದ್ರೆ ಯಾರನ್ನಾದರೂ ಕೊಂಡ್ಕೊತೀವಿ, ನಾವು ಆ ಹುಡುಗ ನಾವು ಏನು ಕುತಂತ್ರಗಳು ಮಾಡಿಲ್ಲ, ಆ ಹುಡುಗ ಏನಂತಾರೆ ಫಿಡ್ಸ್ ಬಂದು ಸತ್ತಿದ್ದಾನೆ, ಇದ್ರಾಗ ನಮ್ದು ಯಾವುದೇ ಕೈವಾಡ ಇಲ್ಲ ಅಂಥೇಳಿ ಬಿ ತಿಮ್ಮಾರೆಡ್ಡಿ ರಾಜಾರೋಷವಾಗಿ ಹೇಳ್ತಾರಂತೆ. ಇಂಥ ಕೃತ್ಯ ಕೊಲೆ ಮಾಡಿರೋಂಥ ರೌಡಿ ಶೀಟರ್ಗಳನ್ನ, ಇಂಥವ್ರನ್ನ ಈ ಸಮಾಜದಲ್ಲಿ ಇಡೋದು ಎಷ್ಟು ಸಮಂಜಸ. ನಾವು ಭೀಮ್ ಆರ್ಮಿ ಕಡೆಯಿಂದ ನಾವು ಯಾರಿಗೂ ಬಿಡೋದಿಲ್ಲ. ನಾವು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತೀವಿ. ನಾವು ಸಿದ್ದರಾಮಯ್ಯ ಅವರಿಗೆ, ಗೃಹ ಮಂತ್ರಿಗಳಿಗೆ ನಾವು ತರ್ತೀವಿ. ಇಲ್ಲಿ ಓಪನ್ ಆಗಿ ನಾವು ಒಂದೇ ಮಾತು ಹೇಳ್ತೀವಿ, ಭೀಮ್ ಆರ್ಮಿ ಸಂಘಟನೆ ಕಡೆಯಿಂದ ನಿಮಗೆ ತಾಕತ್ತಿದ್ರೆ CODಗೆ ಹಾಕ್ಲಿ, CODಗೆ ತನಿಖೆ ಕೊಡಲಿ. ಆ ಹುಡುಗ ಸತ್ತಿದ್ದಾನೆ, ಅಸತ್ತವನ್ನ ತರೋಕ್ಕಾಗೋದಿಲ್ಲ, COD ತನಿಖೆಗೆ ಹಾಕ್ರಿ. ಈ ಪ್ರಕರಣವನ್ನು COD ತನಿಖೆಗೆ ಹಾಕ್ರಿ. ಸುಮ್ಮನೆ ರಾಜಕೀಯ ರೂಪುರೇಷೆಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀವಿ, ರಾಜಕೀಯ ರೂಪುರೇಷೆಗಳನ್ನು ತಗೊಂಡೋಗಬೇಡಿ. ಇಲ್ಲಿ ಯಾವುದೇ ರಾಜಕಾರಣ ಮಾತುಗಳು ಕೇಳಿ ನಾವು ಹೋರಾಟ ಮಾಡೋಕ್ಕೆ, ಪ್ರೆಸ್ ಮೀಟ್ಗಳು ಮಾಡೋಕ್ಕೆ ಕುಂತಿಲ್ಲ. ನಾವು ಸಾಮಾನ್ಯ ಜನರ ಪರವಾಗಿ ನಿಂತಿದ್ದೇವೆ, ಸಾಮಾನ್ಯ ಜನರ ಪರವಾಗಿ ಹೋರಾಟ ಮಾಡಿದ್ದೇವೆ, ಬೀದಿ ರೋಡಲ್ಲಿ ಕುಂತು ಧ್ವನಿ ಎತ್ತಿದ್ದೇವೆ. ನಮ್ಮ ಕಷ್ಟ ನಾವು ಎಲ್ಲರನ್ನ ಎದುರಾಕೊಂಡು ಕೆಲಸ ಮಾಡ್ತಿದ್ದೇವೆ. ದಯಮಾಡಿ ಎಲ್ಲರಿಗೂ ಬೇಡ್ಕೊಳ್ಳೋದೊಂದೇ, ಬಡವರಿಗೆ ನ್ಯಾಯ ಮಾಡ್ರಿ, ಅವ್ರ ಕುಟುಂಬಕ್ಕೆ ನ್ಯಾಯ ಮಾಡ್ರಿ. ಬಂದು ಒಂದ್ಸರಿ ನೋಡ್ರಿ ಅವ್ರ ಕುಟುಂಬನ ಎಷ್ಟು ಅಮಾಯಕರಿದ್ದಾರೆ ಅಂತೇಳಿ, ಎಷ್ಟು ಅಮಾಯಕರು, ಅವ್ರ ಮೈಂಡ್ ಎಷ್ಟಿದೆ ಅಂತೇಳಿ. ಅಂಥವ್ರ ವಿರುದ್ಧ ಅಂಥವ್ರ ಹುಡುಗರನ್ನ, ಅಂಥವ್ರ ಮಕ್ಕಳನ್ನ ಕೊಲೆ ಮಾಡಿ, ದಲಿತರನ್ನ ಕೊಲೆ ಮಾಡಿ, ನೀವು ಇಷ್ಟು ರಾಜಾರೋಷವಾಗಿ ಒಂದು ಪಕ್ಷನ ಕಟ್ಕೊಂಡು, ನೀವು ಪಕ್ಷನ ಮುಂದಿಟ್ಕೊಂಡು ಒಂದು ಅಂದರೆ ದುಡ್ಡಿನ ಅಹಂಕಾರದಿಂದ ಏನು ಹೋರಾಟ ಮಾಡ್ತಾ ಇದ್ದೀರಿ ನೀವು. ನಮಗೂ ಬೆಂಬಲ ಇದೆ, ನಮಗೆ ಜನರ ಸಪೋರ್ಟ್ ಇದೆ. ನಿಮ್ಮ ಏನಂತಾರೆ, ನಿಮ್ಮ ಅಧಿಕಾರಿಗಳ ಸಪೋರ್ಟ್ ಇಲ್ಲ ಅಂದ್ರೆ ನಮಗೆ ಸಾಮಾನ್ಯ ಜನರ ಸಪೋರ್ಟ್ ಇದೆ. ನಮಗೆ ಕಾನೂನು ಮೇಲೆ ತುಂಬ ಭರವಸೆ ಇದೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು, ನಾವು ಯಾವನಿಗೂ ಎದುರಂಗಿಲ್ಲ. ನಾವು ಓಪನ್ ಚಾಲೆಂಜಾಗಿ ಮಾತಾಡ್ತಿದ್ದೀವಿ ನೋಡಿ. ಅಕಸ್ಮಾತಾಗಿ ಅವನ್ನೇನಾದರೂ ನೀವು ಬಂಧಿಸಿಲ್ಲ ಅಂತಂದರೆ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಭೀಮ್ ಆರ್ಮಿ ಸಂಘಟನೆ ಕಡೆಯಿಂದ ಮಾಡ್ತೀವಿ. ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅವರೇ ಹೇಳಿದ್ದಾರೆ ಓಪನ್ ಆಗಿ ಇದ್ರ ಬಗ್ಗೆ. ಒಂದು ವೇಳೆ ಈ ಕೇಸಿನ ಬಗ್ಗೆ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದರೆ ದೇಶಾದ್ಯಂತ ಹೋರಾಟ ನಡೆಸ್ತೀವಿ. ನಮ್ಮ ಸಂಘಟನೆ ಒಂದು ಜಿಲ್ಲೆಯಲ್ಲಿಲ್ಲ, ಒಂದು ಹಳ್ಳಿಯಲ್ಲಿಲ್ಲ, ಒಂದು ಬರೀ ರಾಜ್ಯದಾಗಿಲ್ಲ, ಇಡೀ ದೇಶದಲ್ಲಿ ನಮ್ಮ ಭೀಮ್ ಆರ್ಮಿ ಸಂಘಟನೆ ಇದೆ. ನೆನ್ಪಿಟ್ಕೊಳ್ರಿ, ಇದೇ ನಮ್ಮ ಒಂದು
ಮುಂದಿನ ಹೋರಾಟ ಇಷ್ಟು ಕ್ರೂರವಾಗಿರುತ್ತೆ, ಇಷ್ಟು ನಾವು ಧೈರ್ಯವಾಗಿ ಮಾಡ್ತೀವಿ ಅಂತಂದರೆ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ರಾಜ್ಯದಲ್ಲೂ ಮಾಡ್ತೀವಿ. ದಯವಿಟ್ಟು ನಾವು ನಮ್ಮ ಗೃಹ ಮಂತ್ರಿಗಳಿಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ಳೋದು ಏನಂದರೆ, ಇಂಥ ರೌಡಿ ಶೀಟರ್ಗಳನ್ನ, ಇಂಥ ಮರ್ಡರ್ ಮಾಡಿದ್ದವ್ರಂತ ಇಂಥ ದುರಾಂಕಾರಿಗಳನ್ನ ಮೊದಲ ಅರೆಸ್ಟ್ ಮಾಡಿಸಿ ಬಂಧಿಸಿ ಒಳಗಡೆ ಹಾಕ್ರಿ, ಅವ್ರನ್ನ ಗಡೀಪಾರು ಮಾಡಿರಿ. ನಾವು ಯಾವುದೇ ರೀತಿ ಪಕ್ಷದ ಪರವಾಗಿ ಯಾವುದೋ ಒಂದು ಕಾಂಗ್ರೆಸ್ ಹೇಳಿದ್ದಾರೆ, BJP ಹೇಳಿದ್ದಾರೆ, JDS ಹೇಳಿದ್ದಾರೆ ಅಂತ ನಾವು ಹೋರಾಟ ಮಾಡೋರಲ್ಲ. ನಾವು ಹೋರಾಟ ಮಾಡೋರು ಬಡವ್ರ ಪರವಾಗಿ ಧ್ವನಿ ಎತ್ತೋರು. ಭೀಮ್ ಆರ್ಮಿ ಸಂಘಟನೆ ನೆನಪಿರಲಿ, ನಮ್ಮ ಚಂದ್ರಶೇಖರ್ ಆಜಾದ್ ರಾವಣ್ ಭಾಯ್ ಅವರು ಪ್ರತಿಯೊಂದು ಹಳ್ಳಿಯಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ವಿನಯ್ ರತನ್ ಸಿಂಗ್ ಸರ್ ಅವರು ಪ್ರತಿಯೊಬ್ಬರು ಬಡವ್ರ ಪರವಾಗಿ ನಿಂತಿದ್ದಾರೆ. ನಮ್ಮ ಕರ್ನಾಟಕದ ಯಶ್ಪಾಲ್ ಗೋರೆ ಸರು ಎಲ್ಲರ ಪರವಾಗಿ ಧ್ವನಿ ಎತ್ತವರು. ನಮ್ಮ ಸಂಘಟನೆ ಭಾಳ ದೃಢವಾಗಿ ಒಬ್ಬರೇ ನಿರ್ಧಾರ ಮಾಡಿದ್ರು ಇಡೀ ದೇಶನ ನಿರ್ಧಾರ ಮಾಡುತ್ತೆ, ಇದು ತಿಳ್ಕೊಳ್ಳಿ. ಇವರು ಕುಮಾರಸ್ವಾಮಿಯಿಂದ ಫ್ರೀಡಮ್ ಪಾರ್ಕಲ್ಲಿ ಮಾಡ್ತಾರೆ ಅಂತಂದರೆ ನಾವು ಆಜಾದ್ ಸಾರಿಂದ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತೀವಿ. ಬನ್ನಿ ನೋಡೋಣ ನಮ್ಮ ಹೋರಾಟಕ್ಕೆ ಎಷ್ಟು ಶಕ್ತಿ ಇದೆ ಅಂತ. ಅದಕ್ಕಾಗಿ ದಯಮಾಡಿ ಜನರಲ್ಲಿ, ಕರ್ನಾಟಕದ ಜನತೆಯಲ್ಲಿ ನಮ್ಮ ದಶವಂತ್ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಲಿ. ನಮ್ಮ ಬೇಡಿಕೆ ಅಷ್ಟೇ. ನಾವು ಯಾವುದೇ ರಾಜಕೀಯ ಇದರಿಂದ ನಾವು ಹೋಗೋವರಲ್ಲ. ನಾವು ಬಡವ್ರ ಪರವಾಗಿ ಹೋರಾಟ ಧ್ವನಿ ಎತ್ತೋರು. ಯಾರೇ ಬರಲಿ ನಮ್ಮ ಹತ್ರ ಬಡವ್ರ ಪರವಾಗಿ ಧ್ವನಿ ಎತ್ತೀವಿ. ನಮಗೆ ನ್ಯಾಯ ಬೇಕು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ನಾವು. ಸಮಾಜದಾಗ ನಾವು ನಮ್ಮವ್ರಿಗೇನಾದರೂ ಆದರೆ ನಾವು ಒಂದು ನಿಮಿಷನೂ ಬಿಡೋದಿಲ್ಲ. ಅದು ಎಂಥವನೇ ಇರಲಿ, ಯಾವನಾದರೂ ಇರಲಿ, ಯಾರಿಗೂ ಬಿಡೋದಿಲ್ಲ. ನಮ್ಮ ಸಂಘಟನೆ ಒಳ್ಳೆಯ ಸಿದ್ಧಾಂತಗಳಿಂದ ನಡೀತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ದಾರಿಯಲ್ಲೇ ನಾವು ನಡೆಯೋದು. ನಾವು ಕಾನೂನಾತ್ಮಕವಾಗಿ ನಡಿತೀವಿ. ನಾವು ಕತ್ತಿ ಹಿಡಿಯೋರಲ್ಲ, ನಾವು ಪೆನ್ ಹಿಡಿಯೋರು. ನಿಮ್ಮಂಗ ನಾವು ದುಡ್ಡಿನ ಇದ್ದವರಲ್ಲ. ಒಂದು ಸಾರಿ ನಮ್ಮ ಬಗ್ಗೆನೂ ಚರ್ಚೆ ಮಾಡಲಿ, COD ತನಿಖೆ ಆಗಲಿ, ದಶವಂತ್ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಲಿ. ಇದೇ ನಮ್ಮ ಹೋರಾಟದ ಮೊದಲ ಗುರಿಯಾಗಿರುತ್ತದೆ. ಜೈ ಭೀಮ್, ಜೈ ಭೀಮ್ ಆರ್ಮಿ.